ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ಕರ್ನಾಟಕ ಸರ್ಕಾರಕ್ಕೆ ತಜ್ಞರ ಸಮಿತಿ ಸಲ್ಲಿಸಿರುವಂತಹ ಹೃದಯಾಘಾತ ಕುರಿತ ವರದಿ ಸಮಗ್ರವಾಗಿದೆಯಾ? ಹಠಾತ್ ಸಾವುಗಳ ಬಗ್ಗೆ ತೀವ್ರ ಕಳವಳಗಳು ಎದ್ದಿರುವಾಗ ವರದಿ ಅದರ ಬಗ್ಗೆ ಯಾಕೆ ಏನನ್ನೂ ಹೇಳ್ತಾ ಇಲ್ಲ? ಅಧ್ಯಯನಕ್ಕೊಳಪಡಿಸಿದಂತಹ ಹೃದ್ರೋಗಿಗಳಲ್ಲಿ ಲಸಿಕೆ ತೆಗೆದುಕೊಂಡವರೇ ಹೆಚ್ಚಿದಾಗ ವರದಿ ಹಠಾತ್ ಸಾವುಗಳ ಕುರಿತು ಮೌನ ವಹಿಸುವ ಮೂಲಕ ಗೊಂದಲವನ್ನು ಇನ್ನಷ್ಟು ಹೆಚ್ಚು ಮಾಡಿದೆಯಾ? ಕೋವಿಡ್ ಲಸಿಕೆಗಳ ಕುರಿತು ವೈಜ್ಞಾನಿಕ ಎಚ್ಚರಿಕೆ ಮತ್ತು ದೀರ್ಘಕಾಲೀನ ಸಂಶೋಧನೆಯ ಬಗ್ಗೆ ಒತ್ತಾಯ ಮಾಡ್ತಾ ಇರುವಂತಹ ವೈದ್ಯಕೀಯ ತಜ್ಞರನ್ನ ಭಯ ಹರಡುವವರು ಅಂತ ಯಾಕೆ ದೂರ ಇಡೋದಕ್ಕೆ ನೋಡಲಾಗ್ತಾ ಇದೆ? ದೀರ್ಘಕಾಲೀನ ಲಸಿಕೆ ಪರಿಣಾಮಗಳ ಕುರಿತು ದೊಡ್ಡ ಪ್ರಮಾಣದ ICMR ನೇತೃತ್ವದ ಅಧ್ಯಯನ ಇನ್ನೂ ಇಲ್ಲದಿರುವಾಗ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯಿ ಅವರಂತಹ ತಜ್ಞ ವೈದ್ಯರು ವ್ಯಕ್ತಪಡಿಸ್ತಾ ಇರುವಂತಹ ಭಿನ್ನಮತದ ಬಗ್ಗೆ ಯಾಕೆ ಅಸಹನೆಯನ್ನು ತೋರಿಸಲಾಗ್ತಾ ಇದೆ? ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಆ ವಿಷಯದ ಕುರಿತು ಅಥವಾ ಆ ವಿಡಿಯೋದ ಕುರಿತು ನಿಮಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.